ಈ ಸಿನಿಮಾ ರಿಲೀಸ್ ಆಗೋ ಸಂದರ್ಭದಲ್ಲಿ ನೀವು ಸ್ಕೂಲ್ ಡೇಸ್ ಸ್ಕೂಲಲ್ಲಿ ಇದ್ರಿ ಅಂತ ಹೇಳಿದ್ರಿ, ಬಟ್ ಆ ನಂತರದಲ್ಲಿ ಸಿನಿಮಾ ನೋಡಿರ್ತೀರಿ. ಸೊ ಆ ವೈಬ್ ಇದೆಯಲ್ಲ ಸರ್ ಮೊದಲ ಸಿನಿಮಾದಲ್ಲಿ, ಯಾಕಂದರೆ ಹಿಂದೆ ಬಾಲನಟನಾಗಿ ಸಾಕಷ್ಟು ಸಿನಿಮಾಗಳು ಮಾಡಿದ್ರು, ಬಟ್ ಮೊದಲ ಸಿನಿಮಾದಲ್ಲಿ ಆ ಮಟ್ಟಿಗೆ ಸದ್ದು ಮಾಡೋದಿದೆಯಲ್ಲ ಸರ್, ಅದು ಒಂದು ರಜನಿಕಾಂತ್ ಅವ್ರ ವೇದಿಕೆ ಮೇಲೆ ಬಂದು ಸಿಂಹದ ಮರಿ ಅಂತ ಹೇಳೋದಾಗಲಿ, ಅವರನ್ನು ಹೊಗಳೋದಾಗಲಿ, ಆ ಥರ ಒಂದು ಸ್ಟಾರ್ ಅಂದರೆ ದಶಕೊಬ್ರು ಅಥವಾ ಶತಮಾನಕ್ಕೊಬ್ರು ಅಂತ ಹೇಳ್ತಾರಲ್ಲ, ಆ ಥರ ಮೊದಲ ಸಿನಿಮಾದಿಂದ ಆ ದೊಡ್ಡ ಮಟ್ಟದ ಒಂದು ಬಲ ತನಕ ತಗೊಬರ್ತಾರಲ್ಲ, ಆ ಥರದೊಂದು. ಸರ್ ನನಗೆ ಇವ್ರದ್ದು ನಾನು ಹೇಳಿದ್ನಲ್ಲ ಆವಾಗ ಸ್ಕೂಲಲ್ಲಿ ಇದ್ರ ಬಗ್ಗೆ ನನಗೆ 0.1% ಕೂಡ ಗೊತ್ತಿಲ್ಲ. ಈಗ ಮೊನ್ನೆ PRKಲಿ ನಾವು ಈ ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾತಾಡಬೇಕಾದ್ರೆ ಹೋಗಿ ಬರುವ ಒಡನಾಟದಲ್ಲಿ ನನಗೆ ನನ್ನ ಜೊತೆ ಇವರೆಲ್ಲ ಮಾತಾಡಿದ್ದು ಹೇಳ್ತಾ ಇರೋದು ಇದೆಲ್ಲ. ಇದು ಅಪ್ಪು ಸರ್ ಇಂಟ್ರೊಡಕ್ಷನ್ ಇದೆಯಲ್ಲ, ಅದನ್ನು ಇಲ್ಲಿ ಮಹಾಲಕ್ಷ್ಮಿ ಲೇಔಟಲ್ಲೆಲ್ಲ ಶೂಟ್ ಮಾಡಿದ್ದಂತೆ. ಅಲ್ಲಿ ನಿಮಗೆ ಅದನ್ನು ವಿತೌಟ್ ರೋಪ್ ಸರ್ ಮಾಡಿರೋದು ಅವರು ಅದನ್ನು. ನಾನು ಅದನ್ನು ಅಂದರೆ ಈಗ 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 ನೋಡಿ ಅವ್ರಿಗೆ ಒಂದು ಲೆಗೆಸಿ ಇತ್ತು, ನಾನು ಇವ್ರ ಮಗ, ಅದಕ್ಕೆ ಒಂದು ಓಪನಿಂಗ್ ಅಂತ ಬರುತ್ತೆ ನಿಮ್ಗೇನಾದರೂ ಒಂದು ಮಾರ್ನಿಂಗ್ ಶೋ ಅಥವಾ ಮೊದಲನೇ ದಿನ ಒಂದು 2 ಶೋ ಇದನ್ನು ಬರುತ್ತೆ. ಬಟ್ ಇದು 100 ಡೇಸ್ ಆ ಲೆವೆಲ್ಗೆ ಹೋಗಿದೆ ಸಿನಿಮಾ. ಕೆಲವೊಬ್ರು ಥಿಯೇಟ್ರೆಲ್ಲ ಹೇಳ್ತಾರಲ್ಲ ನಮಗೆ, ಅದೆಲ್ಲ ಹೋಗ್ಬೇಕು ಅಂದರೆ ಅದು ಸಿನಿಮಾ ಮೇಲೆ ಹೋಗಿರೋದು. ಈಗ ಅಣ್ಣವ್ರ ಮಗ ಇದು ಅಂತೆಲ್ಲ ಒಂದು ದಿನ ಹೋಗುತ್ತೆ, ನೆಕ್ಸ್ಟ್ ಎಲ್ಲ ಹೋಗ್ಬೇಕು ಅಂದರೆ ಇದ್ರ ಮೇಲೆ ಹೋಗಿರೋದು, ಅದು ಅವ್ರ ಮೇಲೆ ಹೋಗಿರೋದು. ಆಮೇಲೆ ಇವ್ರ ಡೆಡಿಕೇಶನ್ನು ಫಸ್ಟ್ ಸಿನಿಮಾಯಿಂದ ಲಾಸ್ಟು ಈ ಜೇಮ್ಸ್ವರ್ಗೂ ಸೇಮ್ ಡೆಡಿಕೇಶನ್. ಯಾವ ಸಿನಿಮಾಗೂ ಅವರು ಅದನ್ನೇನು ಕಮ್ಮಿ ಮಾಡಿಲ್ಲ. ಆಮೇಲೆ ನಮಗೆಲ್ಲ ತುಂಬ ಇಷ್ಟವಾದ ನಟ ಇವರು. ಹಂಗಾಗಿ ನಿಮಗೆ ಅಪ್ಪು ಸಿನಿಮಾ ಅದೊಂಥರ ಇದು ಹೇಳಬೇಕು ಅಂತಂದರೆ ಇದನ್ನು ಇದು ಮಿಸ್ ಮಾಡ್ಕೋಬಾರ್ದು ಯಾರು. ಆಮೇಲೆ ಇದು ಇನ್ನೊಂದೇನು ಅಂತಂದರೆ ಇದು ನಾರ್ಮಲ್ಲು ಅಪ್ಪು ಸಿನಿಮಾ ಜಸ್ಟ್ ನಾರ್ಮಲ್ಲು ಆ ಕಾಪಿ ತಂದಿರೋದು ಪ್ರಿಂಟು ಇದು ಮಾಡಿರೋದು ಆ ಥರ ಅಲ್ಲ. ಇದು ರೀಮಾಸ್ಟರ್ ಮಾಡಿದ್ದಾರೆ ಇದನ್ನು. ಈ ಪ್ರಿಂಟು ನೀವು ಅವಾಗ ಯಾರು ನೋಡಿದ್ರಿ ಅಥವಾ ನೀವು ಯೂಟ್ಯೂಬಲ್ಲಿ ಏನಾದರೂ ನೋಡಿದರೆ ಸಿನಿಮಾನ, ಅಥವಾ ಬೇರೆ ಯಾವುದಾದ್ರೂ ಯಾವ್ದಾದ್ರು ಚಾನಲಲ್ಲಿ ಏನಾದ್ರು ನೋಡಿದರೆ ನೀವು ಅದು ನೋಡೋದಕ್ಕೂ ಥಿಯೇಟ್ರ್ ನೋಡೋದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಯಾಕೆ ಅಂತ ಇದನ್ನು ರೀಮಾಸ್ಟರ್ ಮಾಡಿದ್ದಾರೆ. ಇದನ್ನು ಹೊಸ್ತಾ DI ಆಗಿದೆ, ಸೌಂಡು ಚೇಂಜ್ ಆಗಿದೆ, ಸೌಂಡ್ ಅಂದರೆ ಅಪ್ಗ್ರೇಡ್ ಆಗಿದೆ. ಹಂಗಾಗಿ ಇದು ನಿಮಗೆ ಲೇಟೆಸ್ಟು ಟೆಕ್ನಾಲಜಿಲೆಲ್ಲ ಏನೇನು ಇವತ್ತು ಸಿನಿಮಾಗಳು ಬರ್ತವೆ ಆ ರೇಂಜ್ಗಿದೆ ಸಿನಿಮಾ. ಯಾಕೆಂದರೆ ನಾನು ಅಲ್ಲಲ್ಲೇ ನೋಡಿದ್ದೀನಿ, ನೆಕ್ಸ್ಟ್ ಲೆವೆಲ್ಗಿದೆ. ದಯವಿಟ್ಟು ಇದನ್ನು ಥಿಯೇಟ್ರಲ್ಲಿ ನೋಡಿ ಎಕ್ಸ್ಪೀರಿಯೆನ್ಸ್ ಮಾಡಿ. ಇದನ್ನು ಅವಾಗ ಯಾರ್ಯಾರು ಮಿಸ್ ಮಾಡ್ಕೊಂಡಿದ್ರಿ ಅವರೆಲ್ಲ ನಮ್ಮ ಬ್ಯಾಚಲ್ಲಿ, ಅವರೆಲ್ಲ ದಯವಿಟ್ಟು ನೋಡಿ, ನೆಕ್ಸ್ಟ್ ಲೆವೆಲ್ಗಿದೆ ಇದು.